ಸುತ್ತಿ ತಿರುಗಿ ಕೆಳಗೆ ಬೀಳುವ ಬೊಗರಿ, ಸುತ್ತಿ ತಿರುಗಿ ಕೆಳಗೆ ಬೀಳುವ ಬೊಗರಿ. ಗರಗರ ತಿರುಗುವ ಬೊಗರಿ, ಸುತ್ತಿ ತಿರುಗುವ ಬೊಗರಿ, ಗರಗರ ತಿರುಗುವ ಬೊಗರಿ, ಸುತ್ತಿ ತಿರುಗುವ ಬೊಗರಿ, ಸುತ್ತಿ ತಿರುಗಿ ಕೆಳಗೆ ಬೀಳುವ 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 ಬೊಗರಿ. ಮಂಗಣ್ಣನಿಗೂ ಟೀಮಿಗೂ 1 ಪಾಯಿಂಟ್ ಸಿಕ್ಕಿರುತ್ತದೆ. ಹಾಗೆ ಒಟ್ಟು ಪಾಯಿಂಟ್ 4-3. ಉತ್ತಮರದಲ್ಲಿ ಕೆಂಪು ಸನ್ಯಾಸಿ. ಅದು ಒಳ್ಳೇದು. ಹೇಳು ಹೇಳು, ಬೇಗನೆ ಉತ್ತರ ಹೇಳು. ಉತ್ತರ ನಾನು ಹೇಳ್ತೀನಿ. ಆಲೋಚಿಸಿ ಹೇಳ್ಬೇಕು. ಉತ್ತರ ತಪ್ಪಿದರೆ ಪಾಯಿಂಟ್ ಆ ಕಡೆಗೆ. ಅಡಿಕೆ. ಉತ್ತರ ಸರಿಯಾಗಿದೆ. ಈಗ ಒಟ್ಟು ಪಾಯಿಂಟ್ 4-4. ಪುತುಂಬಿ ಕುರ್ಲಮಮ್ಮಿ ಕಲಕಲಕಮ್ಮ, ಪುತುಂಬಿ ಕಿರ್ಲಮಮ್ಮಿ ಚಲಕಲಕಮ್ಮ, ಪುತುಂಬಿ ಕರ್ಲಮಮ್ಮಿ ಕಲಕಲಕಮ್ಮ, ತನನ ನನ್ನ ತನನ ತನನ ತನ್ನನ ತನನ ತನನ ತನ್ನನ. ಆ ಕುಂಡಿಲಿ ಅಣ್ಣ ಬರ್ತಾ ಇದ್ದಾನೆ. ಹೋ, ಹಾಗಾದ್ರೆ ಆಟವೆಲ್ಲ ಅಡಿ ಮೇಲಾಗಲಿದೆ. ಏನು ಎಲ್ಲರೂ ಸೇರಿ ಒಂದು ಗೂಢಾಲೋಚನೆ? ಏಯ್, ಒಂದು ಇಲ್ಲ ಕುಂದಿಲಿ. ನಾವೆಲ್ಲರ ಸೇರಿ ಒಗಟ್ಟಿನ ಆಟ ಆಡುತ್ತೀವಿ. ಒಗಟ್ಟು ಆಗಬಹುದಲ್ವೇ? ಹಾಗಾದ್ರೆ ನಾನು ಕೂಡ. ಆಗಲೇ ಯಾರದು ಆ ಟೀಮ್? ನಾವು ಮೂವರು ಒಂದು ಟೀಮ್. ನಾನು ಆನಗುಂಡನು ಆಮೆಯು ಒಂದು ಟೀಮ್. ಹಾಗಾದ್ರೆ ಕುಂದಿಲಿ ಯಾವ ಟೀಮಲ್ಲಿ? ನನಗೆ ಟೀಮೇ ಬೇಡ. ನಾನು ಒಬ್ಬನು ಸಾಕು. ನೀವೆಲ್ಲರೂ ಒಂದು ಟೀಮ್ ಆಗಿರಿ. ಅದು ಬೇಕೋ? ಅದು ಸಾಕು. ನನ್ನ ಪ್ರಶ್ನೆಗೆ ಉತ್ತರ ಹೇಳುವ ಬುದ್ಧಿವಂತ ಯಾರಿದ್ದರೆ ಈ ಟೀಮಲ್ಲಿ? ಆದ್ರೆ ಕೇಳಿ, ಮೊದಲನೆಯ ಪ್ರಶ್ನೆ ರೆಡಿ. ಕಾಲಲ್ಲೇ ಹಿಡಿದರೆ ಭುಜವನ್ನು ಹತ್ತುವುದು. ಕಾಲಲ್ಲಿ ಹಿಡಿದರೆ ಭುಜವನ್ನು ಹತ್ತುವುದು. ಗೊತ್ತಾಯ್ತು. ಉತ್ತರ ಮಂಗಣ್ಣ. ಹೋ, ನಾನು ಅಲ್ಲ. ಇದಕ್ಕ ಉತ್ತರ ನಾನಾಗೆ ಇರ್ಬೋದೆ. ಮೂಡರು. ಯಾರಿಗೆ ಗೊತ್ತಿಲ್ವೇ? ಅಲ್ಲ, ನಾನೇ ಹೇಳಲೆ. ಉತ್ತರ ನಾ ಹೇಳುವ. ನೀನು ಹೇಳು ಹೇಳು. ಕೊಡೆ. ಉತ್ತರ ಸರಿಯಾಗಿದೆ. ಹೇ, ಹಾಗಾದ್ರೆ ಕೇಳಿಕೊ ಇನ್ನೊಂದು ಪ್ರಶ್ನೆ. ಕಪ್ಪಾಗಿದೆ ನನ್ನ ಬಣ್ಣ, ಎಲ್ಲಿ ಹೋದರೂ ನಾನಿದ್ದೇನೆ ನಿನ್ನ ಜೊತೆ. ಹೇಳು. ಏನೆಂದು? ಕಪ್ಪಾಗಿದೆ ನನ್ನ ಬಣ್ಣ, ಎಲ್ಲಿ ಹೋದರೂ ನಾನಿದ್ದೇನೆ ನಿನ್ನ ಜೊತೆ. ಹಾ, ಭೂತ. ಹೋಗೆ, ಅದು ಒಂದು ಅಲ್ಲ ಉತ್ತರ. ಏನು ಆಮೆ ಅಣ್ಣ, ಇದರ ಉತ್ತರ ನಿನಗೆ ಗೊತ್ತಿದೆಯೇ? ಗೊತ್ತು. ಅದು ನಿನಗೆ ಗೊತ್ತಿದೆಯೇ? ಉತ್ತರ ನೆರಳು. ಉತ್ತರ ಸರಿಯಾಗಿದೆ. ಹುಲಿಯಾಗಿ ಬಂದ ಕುಂದಿಲಿಯನ್ನ ಇಲಿಯಾಗಿ ಹೋಗಿಬಿಟ್ಟದು. ಅಲ್ಲದಿದ್ರು ನೀರಲ್ಲಿ ಇರುವವರಿಗೆ ತುಂಬಾನೇ ಬುದ್ಧಿ. ಅವನ ಒಂದು ಬುದ್ಧಿ. ಏ ಆಮೆ ಅಣ್ಣ, ಆದ್ರೆ ಓಟ ಸ್ಪರ್ಧೆಯಲ್ಲಿ ನನ್ನನ್ನು ಸೋಲಿಸಲು ಸಾಧ್ಯವೇ? ಗಿಳಿಯಕ್ಕನಿಗೆ ಸಾಧ್ಯವಿದೆ. ಕುಂದಿಲಿ ಅಣ್ಣನನ್ನು ಖಂಡಿತ ಸೋಲಿಸುವೆ. ನಿನ್ನೊಡನೆ ಅಲ್ಲ ಸ್ಪರ್ಧೆ, ಇವನೊಂದಿಗೆ, ಈ ಬುದ್ಧಿವಂತನೊಂದಿಗೆ. ಇವ ಬುದ್ಧಿಯಿಂದ ಓಡಲಿ. ಅಲ್ಲ ಮತ್ತೆ
ಬುದ್ಧಿಯಿಂದ ಓಡೋದು ತೊಂದರೆ ಆದೀತೆ. ಏಯ್, ಏನು ಹೇಳ್ತೀಯಾ? ಓಡುತ್ತೀಯಾ ಅಥವಾ ಸೋಲು ಒಪ್ಪುತ್ತೀಯಾ? ಅಯ್ಯೋ ಬೇಡ, ಸ್ಪರ್ಧೆಗೆ ನಾನಿಲ್ಲ. ಇಲ್ಲ ಆಮೇನು ಓಡ್ತಾನೆ. ಆಮೆ ಅಣ್ಣನೇ ಗೆದ್ದು ಬರ್ತಾನೆ. ಗೆಲ್ತೀವಿ ಆಮೇಣ್ಣ. ನಾವು ಮನಸ್ಸು ಮಾಡಿದ್ರೆ ಗೆಲ್ಲದಿರೋದು ಒಂದೂ ಇಲ್ಲ. ಓಟ ಸ್ಪರ್ಧೆಗೆ ಬಂದಿರುವ ಆಮೆ ಅಣ್ಣ ಇಲ್ಲಿ ಬಂದಿರುತ್ತಾನೆ. ಕುಂದಿಲಿ ಅಣ್ಣ ಎಲ್ಲಿದ್ದರೂ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದು ಸೇರ್ಬೇಕಾಗಿ ವಿನಂತಿ. ಏಯ್, ಇಂದ ಸರಿಯಲು ಇನ್ನ ಸಮಯವಿದೆ. ಏನು ಹೇಳ್ತೀಯಾ? ಓಡಲು ತಯಾರಾಗಿದ್ದೀಯಲ್ಲ ಅಲ್ಲುವೇ? ಅದೇ, ನಾನು ತಯಾರಾಗಿದ್ದೀನಿ. ನೋಡಿ, ಈಗ ಸ್ಪರ್ಧೆ ಆರಂಭವಾಗಲಿದೆ. ಕೊಡ್ಬೇಕಾದ ದಾರಿಗಳು: ಮಾನಸ ಕೆರೆ ಬದಿ, ದೇವರಗುಡ್ಡ ಹತ್ತಿ, ಮಂಡೂಕ ಕೆರೆ ಸುತ್ತಿ, ಕ್ಯಾರೆಟ್ ಕಾಡು ತಿರುಗಿ ಬಂದು ಇಲ್ಲಿ ಸೇರ್ಬೇಕಾಗಿದೆ. ಬಿಗಿರ ಹಾಕಿದಾಗ ಓಟ ಶುರು ಮಾಡಿ. ರೆಡಿ? ಕುತುಂಬಿ ಕುರ್ಲ ಮಮ್ಮಿ ಜಲಕಲಕಮ್ಮ, ಕುತುಂಬಿ ಕುರ್ಲ ಮಮ್ಮಿ ಜಲಕಲಕಮ್ಮ, ಕುತುಂಬಿ ಕುರ್ಲ ಮಮ್ಮಿ ಜಲಕಲಕಮ್ಮ, ತನ್ನ 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 ಕೆರೆ ಬದಿದಾರಿ. ದೇವರ ಗುಡ್ಡ ಹತ್ತಿ. ಹತ್ತಿಕೋ ಇನ್ನು ಹತ್ತಿಕೋ. ಮಂಡುಕ ಕೆರೆ ದಾಟಿದೆ, ದಾಟಿ ಬಿಡು. ಕ್ಯಾರೆಟ್ ಗಾಡು ಸುತ್ತಿ. ಕ್ಯಾರೆಟ್ ಗಾಡು ಸುತ್ತಬೇಕೆ? ಸ್ವಲ್ಪ ತಿಂದು ನಡೆಯುವ. ಹಾವು. ಹೊಟ್ಟೆ ತುಂಬಿದೆ ಸ್ಥಿತಿ. ಸ್ವಲ್ಪ ನಿದ್ದೆ ಮಾಡುವ. ಆತ ನಡೆದು ಬರುವಾಗ ರಾತ್ರಿ ಕಳೆದು ಬೆಳಗಾದಿತು. ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ. ಇಲ್ಲಿ ಏನು ನಡೆಯಿತು? ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ, ಆಮೆ ಅಣ್ಣನಿಗೆ ಜೈ. ಒಂದು ಟೀ ಆರ್ಡರ್ ಮಾಡಿ 1 ಗಂಟೆ ಆಯ್ತು. ನಂಗೆ ಟೀ ಇವತ್ತೇ ಸಿಗತ್ತಾ? ಆನೆ ಅಣ್ಣ, ಸ್ವಲ್ಪ ನಿಧಾನ ಮಾಡಿ. ಟೀನ ಸ್ವಲ್ಪ ಆರಿಸ್ಕೊಡ್ತೀನಿ, ಇಲ್ಲ ಅಂದ್ರೆ ನಿಮ್ಮ ಬಾಯಿ ಸುಟ್ಟೋಗ್ಬಿಡುತ್ತೆ. ಟೀನ ಸ್ವಲ್ಪ ಆರಿಸ್ಕೊಡ್ತೀನಿ. ನಾನು ಗೆಣಸ್ ಬಿರಿಯಾನಿ ಆರ್ಡರ್ ಮಾಡಿದ್ದೆ. ಅದಿನ್ನೂ ಕುದಿತಾ ಇದೆ. ಗೆಣಸನ್ನ ಡೆಲಿವರಿ ಮಾಡೋ ಇಲ್ಲಿ ಇನ್ನೂ ಬಂದಿಲ್ಲ. ಬರೋದ್ ಸ್ವಲ್ಪ ಲೇಟ್ ಆಗತ್ತೆ. ಅದಕ್ಕೆ ಗೆಣಸ್ ಬಿರಿಯಾನಿ ಇನ್ನೂ ರೆಡಿ ಆಗಿಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಹುಲಿಯಣ್ಣ, ಈಗ ತಯಾರಾಗತ್ತೆ. ಆಗಲ್ಲ, ನನಗೆ ತುಂಬಾ ಕೆಲ್ಸ ಇದೆ, ನಾ ಹೋಗ್ತೀನಿ. ಹೋಗ್ಬೇಡಿ ಹುಲಿಯಣ್ಣ, ಕಾಡು ಕೋಣಗಳ ಮೂಳೆ ಹಾಕಿ ಮಾಡ್ತಿರೋ ಗೆಣಸ್ ಬಿರಿಯಾನಿ ಇದು. ಸ್ವಲ್ಪ ಹೊತ್ತಿದ್ದು ತಿಂದು ಹೋಗಿ. ಕಾಡು ಕೋಣಗಳ ಮೂಳೆ ಹಾಕಿದ್ಯಾ? ಹಾಗಾದ್ರೆ ನಾನ್ ತಿಂತೀನಿ. ಆನೆ ಅಣ್ಣ, ತಗೊಳ್ಳಿ ಟೀ. ಸಕ್ಕರೆ ಜಾಸ್ತಿ. ನಿಮ್ಗೋಸ್ಕರನೇ ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕ್ತೆ.
ಚೆನ್ನಾಗಿದ್ಯಾ ಅಣ್ಣ? ನಾನ್ ಸಕ್ಕರೆ ತಿನ್ಬಾರ್ದು ಅಂತ ನಿನಗ್ ಗೊತ್ತು ತಾನೆ? ಸಕ್ಕರೆ ಹಾಕ್ದಿರೋ ಟೀ ಬೇಕು ಅಂತ ಹೇಳ್ದೆ ತಾನೆ? ಆನೆ ಅಣ್ಣ, ನೀವು ಟೀ ಬೇಕು ಅಂತ ತಾನೇ ಹೇಳಿದ್ದು. ಸಕ್ಕರೆ ಬೇಡ ಅಂದಿದ್ದು ನನಗ್ ಕೇಳಿಸ್ಲೇ ಇಲ್ಲ. ನಿಂಗ್ ಕಿವಿ ಏನ್ ಕಿವುಡ? ಇನ್ನೊಂದು ಟೀ ಆರ್ಡರ್ ಮಾಡಿದ್ರೆ ಸಮಸ್ಯೆ ಮುಗ್ದೆ ಹೋಗುತ್ತಲ್ವಾ? ಆನೆ ಅಣ್ಣ, ಈ ಟೀ ನಾನ್ ಕುಡಿತೀನಿ. ಮಂಕಿ ಮಾಸ್ಟರ್, ಚಿಲ್ಲಿ ಚಿಕನ್ ಪರೋಟ ನನಗೊಂದು ಪಾರ್ಸಲ್ ಹಾಕು. ಯಾವ ಚಿಕನ್ ಬೇಕು? ನಾಟಿ ಕೋಳಿನ ಫಾರಂ ಕೋಳಿನ? ನಾಟಿ ಕೋಳಿನ ಹಾಕು. ಹಾ, ಚಿಕನ್ ವಾಸನೆ ಗಮ್ಮಂತಿದೆ. ಕರಡಿ ಅಣ್ಣ, ನನಗೆ ಗೆಣಸ್ ಬಿರಿಯಾನಿ ಬೇಡ, ಪರೋಟಾ ಚಿಕನ್ ಕೊಟ್ಬಿಡಿ. ಹಾ ಆಯ್ತು. ಆನೆ ಅಣ್ಣಂಗೆ ಟೀ ಬದಲಿಗೆ ಆಸ್ಟ್ರಿಚ್ ಮೊಟ್ಟೆಯಲ್ಲಿ ಒಂದು ಆಮ್ಲೆಟ್ ಹಾಕೊಡ್ಲಾ? ಏನು ಬೇಡ. ಶುಗರು ಕೊಲೆಸ್ಟ್ರಾಲ್ ಇರೋದ್ರಿಂದ ಡಾಕ್ಟ್ರು ನಂಗೆ ಡಯಟ್ ಅಲ್ಲಿರ್ಬೇಕು ಅಂತ ಹೇಳಿದ್ದಾರೆ. ಹ, ಊಟ ಕಮ್ಮಿ ಮಾಡಿದ್ರು ದೇಹ ಕಡಿಮೆನೆ ಆಗ್ತಿಲ್ವಲ್ಲ? ಯೋಗನ ಒಂದ್ಸಲ ಟ್ರೈ ಮಾಡೋದಲ್ವಾ? ಅಯ್ಯೋ, ಅದೆಲ್ಲ ತುಂಬಾ ಕಷ್ಟ ಅಪ್ಪ. ತಲೆ ಕೆಳಗ್ ಮಾಡಿ ನಿಂತ್ಕೊಳ್ಳೋದು ನನ್ ಕೈಲಾಗಲ್ಲ. ಇಲ್ಲಿ ನೋಡಿ, ಪರೋಟಾ ಚಿಕನ್ ತಗೊಳ್ಳಿ, ನಿಮ್ಗೆ ಸಕ್ಕರೆ ಕಮ್ಮಿ ಇರೋ ಟೀ. ಕೋತಿ ಅಣ್ಣ, ಇದೇನು ಮಳೆ ಬರೋ ಹಾಗೆ ಕಾಣಿಸ್ತಿದ್ಯಲ್ಲ? ಅಂಗಡಿನ ಬೇಗ ಮುಚ್ಚೋಣ. ಕೋತಿ ಅಣ್ಣ, ಮಿಕ್ಕಿರೋ ಆ ಬಿರಿಯಾನಿನ ಕಸದ ಬುಟ್ಟಿಗೆ ತಗೊಂಡು ಹೋಗಿ ಹಾಕ್ಬಿಡು. ಏನ್ ಕರಡಿ ಅಣ್ಣ, ಇಷ್ಟೊಂದು ಗೆಣಸ್ ಬಿರಿಯಾನಿನ ಸುಮ್ನೆ ಹಾಳು ಮಾಡ. ಮತ್ತೆ ಅದನ್ನ ಏನ್ ಮಾಡೋದು ಹೇಳು? ನಾವಿಬ್ರೇ ಅದನ್ನ ತಿನ್ಮುಗ್ಸೋದಿಕ್ಕಾಗಲ್ಲ. ಅಯ್ಯೋ ಅಣ್ಣ, ನಿಮಗಿನ್ನು ಸರಿಯಾಗಿ ವ್ಯಾಪಾರ ಮಾಡಕ್ಕೆ ಗೊತ್ತಿಲ್ಲ. ಇದನ್ನೆಲ್ಲ ಎಸೆಯೋದೇ ಬೇಡ, ಭದ್ರವಾಗಿಟ್ಟು ನಾಳೆ ಬಿಸಿ ಮಾಡ್ಕೊಟ್ರಾಯ್ತು. ಇವತ್ತಿನ ನಷ್ಟ ನಾಳೆ ಲಾಭ. ಹೆಂಗೆ? ಏನೇ ಹೇಳು, ಹಾಗೆಲ್ಲ ಮಾಡೋದ್ ತಪ್ಪು. ಏನಣ್ಣ, ಇಷ್ಟು ಸಣ್ಣ ಹೋಟೆಲ್ನ ಇಟ್ಕೊಂಡು ಕೊನೆ ತನಕನೂ ಬದುಕ್ಬೇಕು ಅನ್ಕೊಂಡಿದ್ದೀರಾ? 5 ಸ್ಟಾರ್ ಹೋಟೆಲ್ನ ಇಡೋ ಪ್ಲಾನ್ ಏನೂ ಇಲ್ವಾ? ಸುಮ್ನೆ ಅದಕ್ಕೆಲ್ಲ ಆಸೆ ಪಡೋದು ತಪ್ಪು ಕೋತಿ ಅಣ್ಣ. ಆಗತ್ತೆ, ನೀವು ಮನ್ಸ್ ಮಾಡಿದ್ರೆ ಇದೇ ಹೋಟ್ಲಲ್ ಕೆಲಸ ಮಾಡ್ತಾ ಇದನ್ನೇ ಒಂದ್ ದೊಡ್ಡ 5 ಸ್ಟಾರ್ ಹೋಟ್ಲಾಗ್ ಮಾಡ್ಬೋದು. ಹೆಂಗಿದೆ ಐಡಿಯಾ? 5 ಸ್ಟಾರ್ ಹೋಟೆಲ್ಲ? ನನಗೆ ಕನ್ಸ್ ಕೂಡ ಕಾಣೋದಿಕ್ಕಾಗ್ತಿಲ್ಲ. ಅಯ್ಯೋ. ಆಗತ್ತೆ ಅಣ್ಣ, ಖಂಡಿತ ಆಗತ್ತೆ. ನೀವು ಓನರ್ ಆಗಿ, ನಾನು ಮ್ಯಾನೇಜರ್ ಆಗಿ ಆ ಹೋಟೆಲ್ ಸೂಪರ್ ಆಗಿರೋದನ್ನ ನಾನ್ ಕನ್ಸ್ ಕಂಡಿದ್ದೀನಿ. ಹಾಗಿದ್ರೆ ನಾನು ಸ್ವಲ್ಪ ಕನಸು ಕಾಣ್ತೀನಿ. ಬಿರಿಯಾನಿ ಬಿರಿಯಾನಿ ಮಟನ್ ಬಿರಿಯಾನಿ, ತಂದೂರಿ ತಂದೂರಿ ಚಿಕನ್ ತಂದೂರಿ. ಬಿರಿಯಾನಿ ಬಿರಿಯಾನಿ ಮಟನ್ ಬಿರಿಯಾನಿ, ತಂದೂರಿ ತಂದೂರಿ ಚಿಕನ್ ತಂದೂರಿ. ನೂಡಲ್ಸ್, ಫ್ರೈಡ್ ರೈಸು, ಫಿಕ್ಷರಿ, ಎಗ್ ರೋಸ್ಟು, ಗುಲಾಬ್ ಕಬಾಬು, ಕುಕ್ಕು ಶವರ್ಮಾ. ಬಿರಿಯಾನಿ ಬಿರಿಯಾನಿ ಮಟನ್ ಬಿರಿಯಾನಿ, ತಂದೂರಿ ತಂದೂರಿ ಚಿಕನ್ ತಂದೂರಿ. ಬಿರಿಯಾನಿ ಬಿರಿಯಾನಿ ಮಟನ್ ಬಿರಿಯಾನಿ, ತಂದೂರಿ ತಂದೂರಿ ಚಿಕನ್ ತಂದೂರಿ. ನೂಡಲ್ಸು, ಫ್ರೈಡ್ ರೈಸು, ಫಿಶ್ ಕರಿ, ಎಗ್ ರೋಸ್ಟು, ಗುಲಾಬ್ ಕಬಾಬು, ಕುಕ್ಕು ಶವರ್ಮಾ. ಬನ್ನಿ ಬನ್ನಿ ನಮ್ಮ 5 ಸ್ಟಾರ್ ಹೋಟೆಲಿಗೆ, ಇಲ್ಲಿ ಇದೆ ಚೈನೀಸು ರುಚಿಯಾದ ಐಟಮ್ಸು. ಬನ್ನಿ ಬನ್ನಿ ನಮ್ಮ 5 ಸ್ಟಾರ್ ಹೋಟೆಲಿಗೆ, ಇಲ್ಲಿ ಇದೆ ಚೈನೀಸು ರುಚಿಯಾದ ಐಟಮ್ಸು. ಬೆಲೆ ಜಾಸ್ತಿ ನೋಡಬೇಡಿ, ಯಾಕಂದರೆ ರುಚಿಯಾದ ಐಟಮ್ಸು ಆರ್ಡರ್ ಮಾಡಬಹುದು. ಬಿರಿಯಾನಿ ಬಿರಿಯಾನಿ ಮಟನ್ ಬಿರಿಯಾನಿ, ತಂದೂರಿ ತಂದೂರಿ ಚಿಕನ್ ತಂದೂರಿ. ನೂಡಲ್ಸ್, ಫ್ರೈಡ್ ರೈಸ್, ಫಿಶ್ ಕರಿ, ಎಗ್ ರೋಸ್ಟ್, ಗುಲಾಬ್ ಕಬಾಬು, ಕುಕ್ಕು ಶವರ್ಮಾ. ಅಣ್ಣ ಅಣ್ಣ
ಬರೀ ಕನ್ಸ್ ಕಾಣ್ತಾ ಕೂರೋದಾ? ನಾವು ಹೋಗೋದ್ ಬೇಡ್ವಾ? ಅಯ್ಯೋ ಸಮಯ ತುಂಬಾ ಆಯ್ತು, ನಾವು ಹೋಗೋಣ. ಅಣ್ಣ, ನಾನ್ ಹೇಳ್ದ ಹಾಗೆ ಈ ಹೋಟೆಲ್ಗೆ ವರಮಾನ ಜಾಸ್ತಿ ಆಗ್ತಿದೆ. ನೋಡಿದ್ರಾ? ಖಂಡಿತ, ನೀನ್ ನನಗ್ ಸಿಕ್ಕಿರೋದು ನನ್ನ ಅದೃಷ್ಟ. ಇದೇ ರೀತಿ ನಮ್ಗೆ ಈ ವರ್ಷ ವ್ಯಾಪಾರ ಆದ್ರೆ ಮುಂದಿನ ವರ್ಷ ಇದೇ ಕಾಡಲ್ಲಿ ನಾವು 5 ಸ್ಟಾರ್ ಹೋಟೆಲ್ ಓಪನ್ ಮಾಡ್ಬೋದು. ನಾವು ಕೊಡೋ ಊಟ ಮುಖ್ಯ ಅಲ್ಲ, ನಾವ್ ಹಾಕೊಂಡಿರೋ ಡ್ರೆಸ್ಸು ಮತ್ತೆ ಈ ಹೋಟೆಲಿನ ಸ್ಟೈಲು ಇದನ್ನೆಲ್ಲ ನೋಡಿನೇ ಜನ ಇಲ್ಲಿಗೆ ಹುಡ್ಕೊಂಡ್ ಬರ್ತಾರೆ ಗೊತ್ತಾ? ಅದ್ ನನಗ್ ಗೊತ್ತಿಲ್ವಾ? 4 ದಿನದಿಂದ ಚಿಕನ್, ಮಟನ್, ಗೆಣಸ್ ಬಿರಿಯಾನಿನೆಲ್ಲ ಬಿಸಿ ಮಾಡಿ ತಾನೇ ಕೊಡ್ತಾ ಇದ್ದೀವಿ. ಹೌದು ಹೌದು, ಊಟ ಮಾಡೋರಿಗೆಲ್ಲ ತುಂಬಾ ತೃಪ್ತಿ ಕೊಡುತ್ತೆ. ಇದ್ಯಾವ್ದು ಹೊಸ ಟೇಸ್ಟ್ ಅಂತ ಎಲ್ಲ ಮಾತಾಡ್ಕೋತಿದ್ದಾರೆ. ನಮಗ್ ತುಂಬಾ ದುಡ್ಡು ಬೇಕು ಅಂದ್ರೆ ನಾವ್ ಈ ರೀತಿನೇ ಮಾಡ್ಬೇಕು. ಅಲ್ಲೋಡು, ಯಾರೋ ಇಬ್ರು ಬರ್ತಿದ್ದಾರೆ. ಇಲ್ಲಿ ಏನಿದೆ? ಕೋತಿ ಅಣ್ಣ, ಕಾಡಲ್ಲಿರೋ ಸ್ಕೂಲ್ಗೆ 25 ಶವರ್ಮನ ಆನೆ ಅಣ್ಣ ಆರ್ಡರ್ ಮಾಡಿದ್ದಾರೆ. ಅದನ್ನ ಈಗ್ಲೇ ತಗೊಂಡು ಹೋಗ್ಕೊಡು, ಓಕೆನಾ? ಈಗ್ಲೇ ತಗೊಂಡ್ ಹೋಗಿ ಕೊಡ್ತೀನಿ. ಹಲೋ, ತಿನ್ನೋದಕ್ಕೇನು ಇಲ್ವಾ? ಕಾಗೆ ಉಪ್ಪಿನಕಾಯಿ, ಗರುಡ ಕೀಮಾ, ಹುಲಿ ಸಾಂಬಾರು, ನರಿ ರೋಸ್ಟ್ ಮತ್ತೆ ನಾಟಿ ಕೋಳಿ, ಫಾರಂ ಕೋಳಿ ಎಲ್ಲ ಐಟಮ್ಸು ಇಲ್ಲಿದೆ. ಇಲ್ಲಿ ಶವರ್ಮ ಇದ್ಯಾ? ಇದೆಯಲ್ಲ ಅಣ್ಣ, ನಾನು ಈ ಶವರ್ಮನ ಸ್ಕೂಲಿಗೆ ಕೊಟ್ಟು ಬರ್ತೀನಿ. ಕೋತಿ ಅಣ್ಣ, ಹಾಗೆ ದುಡ್ಡಿಸ್ಕೊಂಡ್ ಬಾ. ಹಾ, ನಿಮ್ಗೇನ್ ಬೇಕು? ನಾನು ಹೇಳಿದ್ದು ನಿಮಗೆ ಕೇಳಿಸ್ಲಿಲ್ವಾ? ನನಗೆ 2 ಶವರ್ಮ ಬೇಕು. ನೋಡ್ತೀನಿ 2 ಶವರ್ಮ ಉಳಿದಿದ್ಯಾ ಅಂತ. ಬರ್ತೀನಿ ರೇ. ಶವರ್ಮ ಅಂದ್ರೆ ಏನಪ್ಪ? ಅದು ಆ ಕಾಲದಲ್ಲಿ ನಮ್ಮ ಊರ್ನಲ್ಲಿ ನಮ್ಮ ಅಜ್ಜಿ ತಾತ ಎಲ್ಲ ಮಾಡಿ ತಿಂದಿರೋದೆ ಈ ಶವರ್ಮ. ಓ, ಅರ್ಥ ಆಯ್ತು. ತಗೊಳ್ಳಿ ಶವರ್ಮ. ಅಷ್ಟೇ, ಎಲ್ಲ ಖಾಲಿ ಆಯ್ತು. ಹಾಯ್, ಶವರ್ಮ ಚೆನ್ನಾಗಿದೆ ಅಪ್ಪ. ಕರಡಿ ಅಣ್ಣ, ನೆನ್ನೆ ನಾನು ತಿನ್ಬಿಟ್ಟು ಹೋದ್ನಲ್ಲ ಶೀಲಮ್ಮ, ಅದಿನ್ನೊಂದು ಪ್ಲೇಟ್ ಕೊಡಿ. ಶೀಲಮ್ಮ ಅಲ್ಲ, ಶವರ್ಮ. ಓ, ಏನ್ ಶವರ್ಮಾನೋ? ನನ್ಗೊಂದು ತಗೊಂಡ್ ಬಾ. ಹುಲಿಯಣ್ಣ, ಶವರ್ಮ ಖಾಲಿ, ಒಂದು ಇಲ್ಲ. ಏನ್ ಹೇಳ್ತಿದ್ಯಾ? ಖಾಲಿ ಆಯ್ತಾ? ವ್ಯಾಪಾರ ಚೆನ್ನಾಗಾಗಿದ ತಕ್ಷಣ ಹಳೆ ಕಸ್ಟಮರ್ಸ್ನ ಮರ್ತ್ಬಿಟ್ಯಾ? ಬೇಡ, ಸುಮ್ನೆ ಸಮಸ್ಯೆ ಮಾಡಬೇಡ ಅಷ್ಟೇ. ಹೊಟ್ಟೆ ನೋವ್ತಾ ಇದೆ ಅಪ್ಪ, ಹೊಟ್ಟೆ ತುಂಬಾ ನೋವ್ತಾ ಇದೆ ಅಪ್ಪ. ಮಗನೇ, ಮುದ್ದು ಕೋತಿ ಮರಿ, ಏನಾಯ್ತು ನಿನಗೆ? ಅಪ್ಪ ಗೊತ್ತಿಲ್ಲ, ಹೊಟ್ಟೆ ತುಂಬಾ ನೋವ್ತಾ ಇದೆ ಅಪ್ಪ. ಅಯ್ಯೋ, ಮಗು ವಾಂತಿ ಮಾಡ್ತಿದೆ, ತಕ್ಷಣ ವೈದ್ಯರ ಹತ್ರ ಕರ್ಕೊಂಡು ಹೋಗಿ. ಅಯ್ಯೋ ಕಂದ, ಅಳಬೇಡಮ್ಮ ಮಗನೇ. ಅಪ್ಪ ಅಪ್ಪ, ಹೊಟ್ಟೆ ನೋವ್ತಾ ಇದೆ ಅಪ್ಪ. ಅಪ್ಪ, ಕೋತಿಯಣ್ಣ, ಆದಷ್ಟು ಬೇಗ ಬಾ. ಏನಾಯ್ತಣ್ಣ? ಅಯ್ಯೋ, ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಇಲ್ಲಿ ಬಂದು ಶವರ್ಮ ತಿಂದಿರೋ ಆ ಸಂಗು ಕೋತಿ ಅಣ್ಣನ ಮಗುಗೆ ವಾಂತಿ ಆಗ್ಬಿಟ್ಟಿದೆ. ಹೌದಾ? ಹಾಗಾಯ್ತಾ? ಈಗ ಅವನ್ನ ವೈದ್ಯರ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಅಣ್ಣ, ನೀವು ನಿನ್ನೆ ಬಿಸಾಕೋಕ್ ಹೇಳಿದ್ರಲ್ಲ, ಆ ನಾಟಿ ಕೋಳಿನೇ ಇಟ್ಕೊಂಡು ನಾನಿವತ್ತು ಶರ್ಮ ಮಾಡ್ಕೊಟ್ಟೆ. ಅದನ್ನ ನನ್ನ ಹತ್ರ ಯಾಕೋ ಹೇಳಲಿಲ್ಲ? ಅದು ಏನಂದ್ರೆ ನಾನ್ ಮರ್ತು ಬಿಟ್ಟೆ. ಕೋತಿ ಅಣ್ಣ, ಈಗ ನಾವ್ ಏನ್ ಮಾಡೋದು? ಇನ್ ಮುಂದೆ ನಾವೇನು ಮಾಡೋದ್ ಬೇಕಾಗಿಲ್ಲ, ಅವರೇ ಬಂದ್ ನಮಗೆಲ್ಲ ಮಾಡ್ತಾರೆ. ಮಾಡೋದೆಲ್ಲ ಮಾಡ್ಬಿಟ್ಟು ಅವನು ತಪ್ಪಿಸ್ಕೊಂಡ್ಬಿಟ್ಟ.
ಅಯ್ಯೋ, ನೀನು ಸ್ಕೂಲ್ ಮಕ್ಕಳಿಗೆ ಕೆಟ್ಟೋಗಿರೋ ಶೋರ್ಮ ಕೊಟ್ಟಿದ್ಯಲ್ವಾ? ಹಾ, ನಿನ್ನ ಸುಮ್ನೆ ಬಿಡೋದಿಲ್ಲ. ಅಯ್ಯೋ, ನನಗೇನು ಮಾಡಬೇಡಿ, ಏನೋ ತಪ್ಪಾಗೋಗಿದೆ. ಇವನ್ನ ಹೊಡೆದು ಪ್ರಯೋಜನ ಇಲ್ಲ. ಆಗ್ಲೇ 25 ಮಕ್ಕಳನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಕರಡಿ ಅಣ್ಣ, ಅದರಲ್ಲಿ ನಿನ್ ಮಗನೂ ಇದ್ದಾನೆ. ಏನು, ನನ್ ಮಗನೂನಾ? ಹೌದು, ನೀನ್ ಕೊಟ್ ಕಳ್ಸಿರೋ ಕೆಟ್ಟೋಗಿರೋ ಶವರ್ಮಾನ ನಿನ್ನ ಮಗು ಪುಟ್ ಕರಡಿನೂ ತಿಂದಿದ್ದಾನೆ. ಅಯ್ಯೋ, ನನ್ನ ಮಗನೇ, ಕರಡಿ ಪುಟ್ಟ, ಅಯ್ಯೋ. ವ್ಯಾಪಾರ ಮಾಡಿದ್ರು, ಯಾರಿಗಾದ್ರೂ ದಾನ ಧರ್ಮ ಮಾಡಿದ್ರು, ಒಳ್ಳೆ ಮನ್ಸಿಂದ ಒಳ್ಳೆ ಊಟ ಕೊಟ್ರೆ ಅದಕ್ಕಿಂತ ಪುಣ್ಯ ಬೇರೆ ಯಾವುದೂ ಇಲ್ಲ. ಒಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ವಯಸ್ಸಾದ ಸಿಂಹವೊಂದು ಆಹಾರವನ್ನು ಹುಡುಕೊಂಡು ನಡ್ಕೊಂಡು ಹೋಗ್ತಾ ಇತ್ತು. ಅರೆ, ಒಂದು ಮೊಲ, ಈಗ ಇವನ್ನ ಹಿಡಿದು ತಿಂದುಬಿಟ್ರೆ ಸ್ವಲ್ಪ ಹಸಿವು ನೀಗುತ್ತೆ. ಆಹಾ, ಇದನ್ನ ಹಿಡಿದು ತಿಂದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ. ಅಯ್ಯೋ, ಅವ್ನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ನಾನು ಓಡಿ ಓಡಿ ಸುಸ್ತಾಗೋದೆ. ಅಮ್ಮ, ಈ ಹಸುವಿಂದ ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಏನು ಅಂತ ಮಾಡೋದು? ಆಗ ಸ್ವಲ್ಪ ದೂರದಲ್ಲಿ ಮರದ ಅಡಿಯಲ್ಲಿ ಹಣ್ಣು ತಿನ್ನುತ್ತಿದ್ದ ಅಳಿಲನ್ನು ಸಿಂಹ ನೋಡಿತು. ಒಂದು ಮಿಸ್ ಆದ್ರೆ ಇನ್ನೊಂದು ಸಿಗುತ್ತೆ ಅಂತ ಹೇಳ್ತಾರೆ. ಮೊಲ ಹೋದ್ರೇನಾಯ್ತು, ಅಳಿಲ್ ಸಿಕ್ತಲ್ಲ, ಅದನ್ನೇ ತಿಂದುಬಿಡೋಣ. ಅಯ್ಯೋ, ಮರದ ತುಂಡನ್ನ ಕಡ್ದಿದ್ದಕ್ಕೆ ಹಲ್ಲು ಕೂಡ ನೋಯ್ತಾ ಇದೆ. ತಡಿಯಕ್ಕಾಗ್ತಿಲ್ವಲ್ಲ. ಆ ಅಳಿಲು ಸಹ ನನ್ನಿಂದ ತಪ್ಪಿಸ್ಕೊಂಡು ಓಡೋಗೋದಕ್ಕಿಂತ ಮುಂಚೆ ಅದನ್ನು ಹೇಗಾದ್ರೂ ಮಾಡಿ ತಿನ್ಬಿಡ್ಬೇಕು. ಇದನ್ನ ನೋಡ್ತಾ ಇದ್ರೆ ನನ್ನ ಹಸಿವು ನೀಗೋ ಅಂತ ಅಳಿಲು ಅನ್ಸುತ್ತೆ. ಒಂದೇ ಒಂದು ಸಿಕ್ಕಿರೋದು, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದು ನನ್ನ ಹಸಿವನ್ನ ನೀಗ್ಸೋಕೆ ಅಂತಾನೆ ಹುಟ್ಟಿರೋ ತರ ಇದೆ. ಅಮ್ಮ, ಮೊಲ ಅಂತೂ ಸಿಗ್ಲಿಲ್ಲ ಅಂತ ನೋಡಿದ್ರೆ ಹಳ್ಳಿಲಿ ಕೂಡ ತಪ್ಪಿಸ್ಕೊಂಡು ಹೊರಟೋಯ್ತಲ್ಲ. ನನ್ನ ಬಾಯಲ್ಲಿ ಉಳಿದಿದ್ದಂತೆ 2-3 ಹಲ್ಲುಗಳು ಹೋಯ್ತೆ. ಪಾಪ, ಆ ವಯಸ್ಸಾದ ಸಿಂಹ ಅಳಿಲನ್ನ ಕೂಡ ಹಿಡಿಯಕ್ಕಾಗದೆ ಇದ್ದ ಕಾರಣ ಮನಸ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡು ಚಿಂತೆ ಮಾಡೋದಕ್ಕೆ ಶುರು ಮಾಡ್ತು. ಕಾಡಲ್ಲಿರೋ ಯಾವ ಪ್ರಾಣಿಗಳಿಗೂ ಈ ಹಳೆ ರಾಜನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ದಂಗೆ ಹೋಗ್ಬಿಟ್ಟಿದೆ. ಇಲ್ಲ ಅಂದಿದ್ರೆ ಅವರೆಲ್ಲ ಸಂತೋಷವಾಗಿ ನನ್ನ ಕಣ್ಣು ಮುಂದೆ ಬಂದು ನಿಂತ್ಕೋಬಹುದಲ್ವಾ. ಇನ್ನು ಮೇಲೆ ಇದನ್ನ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ. ಹೀಗೆ ತುಂಬಾ ಬೇಜಾರಿನಿಂದ ನಡ್ಕೊಂಡು ಹೋಗ್ತಿದ್ದಾಗ ದಾರಿಯಲ್ಲಿ ಕಂಡಂಥ ಒಂದು ಗುಹೆ ಸಿಂಹದ ಕಣ್ಣಿಗೆ ಬಿತ್ತು. ಈ ಗುಹೆ ಒಳಗಡೆ ಸ್ವಲ್ಪ ಹೊತ್ತು ಹೋಗಿ ನಿದ್ದೆ ಮಾಡೋಣ. ಸಾಯಂಕಾಲ ಆದ್ಮೇಲೆ ಇದರಲ್ಲಿ ವಾಸವಾಗಿರೋ ಮೃಗ ಬಂದ್ಬಿಡುತ್ತೆ. ಅದಾದ್ಮೇಲೆ ಅದನ್ನ ಬೇಟೆ ಆಡಿ ತಿಂದಾಕ್ಬಿಡೋದೇನೆ. ಐಡಿಯಾ 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 ಸೂಪರ್ ಐಡಿಯಾ. ಆದಷ್ಟು ಬೇಗ ಅಲ್ಲಿ ಕತ್ತಲಾಗೋಕ್ ಶುರುವಾಯ್ತು. ಹಾ, ನರಿಯವ್ರೆ, ನಾವು ನಾಳೆ ಮತ್ತೆ ಭೇಟಿ ಆಗೋಣ. ಹಾಗಾದ್ರೆ ಸರಿ, ನಾಳೆ ಬೆಳಗ್ಗೆ ನಿಮ್ಮನ್ನು ಭೇಟಿ ಮಾಡಕ್ಕೆ ಬಂದ್ಬಿಡ್ತೀನಿ. ಏ ಗೆಳೆಯ, ಸ್ವಲ್ಪ ನಿಂತ್ಕೋ. ಏನಾಯ್ತು? ಏನು ವಿಷಯ? ಇದು ನೋಡ್ದ ನೀನು? ಈ ಹೆಜ್ಜೆ ನೋಡಿದ್ರೆ ಯಾವುದೇ ಪ್ರಾಣಿ ಒಳಗಡೆ ಹೋಗಿದೆ ಅಂತ ಅನ್ನಿಸ್ತಾ ಇಲ್ಲ ನಿನಗೆ? ಹೌದು. ನಿನ್ನ ಈ ಗವಿಯಲ್ಲಿ ಯಾರೋ ಪ್ರವೇಶ ಮಾಡಿದಾರೆ ಅನ್ಸುತ್ತೆ. ಅದು ಯಾರು ಅಂತ ತಿಳ್ಕೊಳ್ಳೋಣವಾ? ಅದು ಯಾರಂತ ಗೊತ್ತಾಗ್ತಿಲ್ವೇ? ಆದ್ರೆ ಅದು ಯಾರಂತ ಗೊತ್ತಿಲ್ಲದೆ ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ. ಅಯ್ಯೋ, ಈಗ ಅದನ್ನು ಹೇಗೆ ಆಚೆ ತಳ್ಳೋದು? ಹಾ, ನೀನು ಭಯಪಡಬೇಡ ಗೆಳೆಯ, ನಾನು ಅದಕ್ಕೊಂದು ದಾರಿ ಮಾಡ್ತೀನಿ.
ಬುದ್ಧಿಶಾಲಿಯಾದಂಥ ನರಿ ತಕ್ಷಣ ಒಂದು ಸಂಚು ಮಾಡೋಣ ಅಂತ ಪ್ಲಾನ್ ಮಾಡ್ದ. ಅವನು ಗುಹೆ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಜೋರಾಗಿ ಕಿರ್ಚೋದಕ್ ಶುರು ಮಾಡ್ದ. ನನ್ನ ಪ್ರೀತಿಯ ಗುಹೆಯೇ, ನೀನು ಚೆನ್ನಾಗಿದ್ಯಾ? ಆದ್ರೆ ಗುಹೆ ಒಳಗಡೆ ಇದ್ದಂಥ ಆ ಸಿಂಹಕ್ಕೆ ಈ ಶಬ್ದನ ಕೇಳಿ ಸಂದೇಹ ಶುರುವಾಯ್ತು. ಈ ನರಿಗೇನು ಹುಚ್ಚಿಗೆ ಹಿಡಿತಾ? ಇವನು ಯಾಕೆ ಜೀವಾನೇ ಇಲ್ದೇ ಇರೋ ಈ ಗುಹೆನ್ ನೋಡಿ ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ದಾನೆ? ಏ ಗುಹೆ, ಏನಿನ್ನು ಒಂದು ಮಾತನ್ನು ಆಡದೆ ಸುಮ್ಮನೆ ಇದೆಯಾ? ಬೆಳಗ್ಗೆ ತಾನೇ ನೀನು ನನ್ನ ಹತ್ರ ಚೆನ್ನಾಗಿ ಮಾತಾಡದೆ. ಮತ್ತೆ ಮತ್ತೆ ಈ ನರಿ ಈ ಗುಹೆ ಜೊತೆಗೆ ಮಾತಾಡ್ತಿದ್ದಾನಲ್ಲ, ಹಾಗಾದ್ರೆ ಇದು ಮಾತಾಡೋ ಗುಹೆ ಇರಬಹುದಾ? ಹಾಗಾದ್ರೆ ಗುಹೆಗೆ ಬದಲಾಗಿ ನಾನೇ ಉತ್ತರ ಕೊಡೋದು ಉತ್ತಮ ಅನ್ಸುತ್ತೆ. ನಾನೀಗ ಚೆನ್ನಾಗೇ ಇದ್ದೀನಿ, ಪರಮ ಸುಖವಾಗಿದ್ದೀನಿ. ಬಂದು ವಿಚಾರಿಸ್ಬಿಟ್ಟು ಹೋಗು, ನಾವು ಒಳಗಡೆ ಕೂತ್ಕೊಂಡು ಮಾತಾಡೋಣ ಬಾ. ಕರಡಿ ಗೆಳೆಯ, ಈಗ ನಿನ್ನ ವಿಷಯ ಅರ್ಥ ಆಗ್ತಿದ್ಯಾ? ಒಳಗಡೆ ಒಂದು ಸಿಂಹ ಇದೆ, ಭಯ ಬಿಡು. ನೀನ್ ನನ್ನ ಜೊತೆ ಬಂದ್ಬಿಡಪ್ಪ. ಇವತ್ತು ರಾತ್ರಿಗೆ ನನ್ನ ಜೊತೆನೆ ಮಲ್ಕೋ, ಆ ವ್ಯವಸ್ಥೆ ಎಲ್ಲ ನಾನ್ ಮಾಡ್ತೀನಿ. ಹೀಗೆ ಕರಡಿನೂ ನರಿನೂ ಆ ಸಿಂಹದ ಕಣ್ಣಿಗೆ ಬೀಳ್ದಿರೋ ಹಾಗೆ ತಪ್ಪಿಸ್ಕೊಂಡ್ರು. ಆ ಸಿಂಹಕ್ಕೆ ಏನು ತಿನ್ನೋದಕ್ ಸಿಗ್ಲೇ ಇಲ್ಲ.